ಉಡುಪಿಯ ಹೆಬ್ರಿ ಬಳಿ ನಕ್ಸಲ್ನನ್ನ ಎನ್ಕೌಂಟರ್ ಮಾಡಲಾಗಿದೆ. ನಕ್ಸಲ್ ನಿಗ್ರಹ ಪಡೆಯಿಂದ ಆಂಟಿ ನಕ್ಸಲ್ ಫೋರ್ಸ್ನಿಂದ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಹತ್ಯೆ ಮಾಡಲಾಗಿದೆ. ವಿಕ್ರಮ್ ಗೌಡ ಸುಂದರಿ ತಂಡದ ಮೇಲೆ ನಿನ್ನೆ ತಡರಾತ್ರಿ ಗುಂಡಿನ ದಾಳಿಯನ್ನ ಮಾಡಲಾಗಿರುವಂತದ್ದು ಎಎನ್ಎಫ್ ತಂಡದಿಂದ, ಆಂಟಿ ನಕ್ಸಲ್ ಫೋರ್ಸ್ ಇಂದ. ಸೀತಂ ಬೈಲ್ ಬಳಿ ವಿಕ್ರಮ್ ಗೌಡ ಹತ್ಯೆಗೈದಿದ್ದಾರೆ. ಎಎನ್ಎಫ್ ಟೀಮ್ನವರು ರಾತ್ರಿ 12:15 ಎನ್ಕೌಂಟರ್ ಮಾಡಲಾಗಿದೆ. ಎಎನ್ಎಫ್ ಜಿತೇಂದ್ರ ಟೀಮ್ನಿಂದ ಕಾರ್ಯಾಚರಣೆಯನ್ನ ಮಾಡಲಾಯಿತು. ಜಿತೇಂದ್ರ ಟೀಮ್ನವರು ಕಾರ್ಯಾಚರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ವಿಕ್ರಮ್ ಗೌಡನನ್ನ ಹತ್ಯೆ ಮಾಡಲಾಗಿದೆ. ವಿಕ್ರಮ್ ಜೊತೆಗಿದ್ದಂತ 4 ನಕ್ಸಲರು ಎಸ್ಕೇಪ್ ಆಗಿದ್ದಾರೆ. ಮುಂಡಗಾರು ಲತಾ, ಜಯಣ್ಣ, ವನಜಾಕ್ಷಿ, ಸುಂದರಿ ಈ 4 ಎಸ್ಕೇಪ್ ಆಗಿದ್ದಾರೆ. ತಗ್ಲಾಕೊಂಡಂತ ವಿಕ್ರಮ್ ಗೌಡ ಮಟಾಶ್ ಆಗಿದ್ದಾನೆ. ವಿಕ್ರಮ್ ಗೌಡ ಜೊತೆಗಿದ್ದಂಥವರಿಗೆ ಮುಂದುವರೆದಿದೆ ಶೋಧ. ಅವರನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಎಸ್ಕೇಪ್ ಆದಂಥವರಿಗೆ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಟೀಮ್ಗಳನ್ನ ರಚನೆ ಮಾಡಿಕೊಂಡು ಎಎನ್ಎಫ್ ಟೀಮ್ನವರು ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಟೋಟಲಿ 5 ಇದ್ರು. ಈ 5ರಲ್ಲಿ ಒಬ್ಬನನ್ನ ಹತ್ಯೆ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ. ಆತ ಕೂಡ ಫೈರ್ ಮಾಡ್ದ. ಆ ಕಾರಣಕ್ಕೋಸ್ಕರ ಎಎನ್ಎಫ್ನವರು ಕೂಡ ಆತನನ್ನ ಎನ್ಕೌಂಟರ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಅಟ್ಯಾಕ್ ಮಾಡ್ತಿದ್ದ ಹಾಗೆ ಪ್ರತಿರೋಧವನ್ನ ತೋರಿಸಲಾಗಿದೆ. ಅಲ್ಲೇ ಓಡಾಡ್ಕೊಂಡಿದ್ರು ದಕ್ಷಿಣ ಕನ್ನಡ ಸುತ್ತಮುತ್ತ. ಅದಾದ್ಮೇಲೆ ಪಕ್ಕಾ ಮಾಹಿತಿಯನ್ನ ಆಧರಿಸಿ ಆಂಟಿ ನಕ್ಸಲ್ ಫೋರ್ಸ್ನವರು ಕಾರ್ಯಾಚರಣೆಯನ್ನ ಮಾಡಿ ವಿಕ್ರಮ್ ಗೌಡನನ್ನ ಹತ್ಯೆ ಮಾಡಲಾಗಿದೆ. ಸುಮಾರು 20 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಈತ ತಲೆಮರೆಸ್ಕೊಂಡೇ ತಿರುಗಾಡ್ತಿದ್ದ. ನಕ್ಸಲ್ ಎನ್ಕೌಂಟರ್ ಬಗ್ಗೆ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ ವಿಕ್ರಮ್ ಗೌಡನ ಎನ್ಕೌಂಟರ್ ಆಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. 20 ವರ್ಷಗಳಿಂದ ಹುಡುಕಾಟವನ್ನ ಮಾಡ್ತಾ ಇದ್ರು ಪೊಲೀಸರು. ಆಂಟಿ ನಕ್ಸಲ್ ಫೋರ್ಸ್ನವರು 20 ವರ್ಷಗಳಿಂದ ಕಾರ್ಯಾಚರಣೆ ಮಾಡ್ತಾ ಇದ್ರು, ಈತನನ್ನ ಹುಡುಕ್ತಾ ಇದ್ರು. ನಿನ್ನೆ ಸಂಜೆ ಪೊಲೀಸರ ಮೇಲೆ ಫೈರ್ ಮಾಡಿದ್ರು. ನಮ್ಮವರು ರಿಟರ್ನ್ ಫೈರ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವನ ಹತ್ಯೆಯಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಇದ್ರ ಬಗ್ಗೆ ಹತ್ಯೆಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟರು ಪರಮೇಶ್ವರ್. ಆತ ಫೈರ್ ಮಾಡ್ದ. ನಂತರ ರಿಯಾಕ್ಷನ್ ಆಗಿ ಈ ಕಡೆಯಿಂದ ಎಎನ್ಎಫ್ನವರು ಕೂಡ ಫೈರ್ ಮಾಡಿ ಆತನನ್ನ ಕೊಂದಿದ್ದಾರೆ. ಇನ್ನ 4 ನಾಪತ್ತೆ ಆಗಿದ್ದಾರೆ. ಅವರನ್ನ ಹುಡುಕುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರು. ಒಬ್ಬರ ವಿಕ್ರಮ್ ಗೌಡ ಅಂತ ಹೇಳಿ ಒಬ್ಬ ನಕ್ಸಲ್ಲು, ಡ್ರೆಡೆಡ್ ನಕ್ಸಲ್. ಕಳೆದ ಒಂದು 20 ವರ್ಷದಿಂದ ಅವರನ್ನ ನಮ್ಮವರು ಸರ್ಚ್ ಮಾಡ್ತಾ ಇದ್ರು. ಅವ್ರು ಹಾಗೆ ತಪ್ಪಿಸ್ಕೊಂಡು ಅನೇಕ ಎನ್ಕೌಂಟರ್ಸಲ್ಲೆಲ್ಲ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರು ನಿನ್ನೆ ಸಂಜೆ ಅವರಿಗೆ ಎನ್ಕೌಂಟರ್ ಆಗಿದೆ. ಅವರು ಇದ್ದಕ್ಕಿದ್ದಂಗೆ ಇವರು ಪೊಲೀಸ್ನವ್ರ ಮೇಲೆ ಫೈರ್ ಮಾಡಿದ್ದಾರೆ. ಅದನ್ನು ಇವರು ರಿಟರ್ನ್ ಫೈರ್ ಮಾಡಿ ಇವರು ತೀರ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿ ಇನ್ನೂ ಒಂದು 2-3 ಜನ ಇದ್ದರು, ಮತ್ತು ಅವರೆಲ್ಲ ಓಡೋಗಿದ್ದಾರೆ. ಕೋಂಬಿಂಗ್ ಕಂಟಿನ್ಯೂ ಮಾಡಿದ್ದಾರೆ ನಮ್ಮವರು ಎಎನ್ಎಫ್ ಪೊಲೀಸು. ಇನ್ನೂ ನಡೀತಾ ಇದೆ. ಹೌದೌದು, ಆಕ್ಟಿವ್ ಆಗಿದ್ರು ಅಂತಾನೆ. ಅವರಿಗೆ 20 ವರ್ಷದಿಂದ ಸರ್ಚಲ್ಲಿ ಇದ್ರು. ಅವರು ಬೇರೆ ಬೇರೆ ರಾಜ್ಯಕ್ಕೆಲ್ಲ ಹೋಗೋದು ಬರೋದು, ಅವರ ಮೂಮೆಂಟ್ ಕೂಡ ವಾಚ್ ಮಾಡ್ತಾ ಇದ್ರು ನಮ್ಮವರು. ಬಟ್ ಸಿಕ್ಕಿರಲಿಲ್ಲ. ಇನ್ಫಾರ್ಮೇಶನ್ ಸಿಕ್ಕಿದ ಮೇಲೆ ಅವರು ಎನ್ಕೌಂಟರ್ ಆಗಿದೆ. ಕಳೆದ ವಾರ ಒಬ್ಬರು ರಾಜು ಅಂತ, ಇನ್ನೊಬ್ಬರು ಲತಾ ಅಂತೇಳಿ ಇಬ್ಬರನ್ನ ಸೈಟ್ ಮಾಡಿದ್ರು. ಅವರಿಗೆ ತಪ್ಪಿಸ್ಕೊಂಡು ಹೋದ್ರು ಅಂತೇಳಿ ಅವರ ಕೂಂಬಿಂಗ್ ಆಪರೇಷನ್ ನಡೀತಾ ಇತ್ತು. ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು ಕಳೆದ ಒಂದು ವಾರದಿಂದ. ಇದ್ದಕ್ಕಿದ್ದಾಗೆ ಇವರು ಪ್ರತ್ಯಕ್ಷ ಆಗಿ ಇವರು ಇನ್ಫಾರ್ಮೇಶನ್ ಸಿಕ್ತು ಅಂತೇಳಿ ಹೋಗುವಾಗ ಪೊಲೀಸ್ ಮೇಲೆ ಫೈರ್ ಮಾಡಿ. ಹೆಬ್ರಿ ಬಳಿ ನಕ್ಸಲರು ಪತ್ತೆ ಆಗಿದ್ದಾದ್ರೂ ಹೇಗೆ, ಆ ಜಾಡನ್ನ ಯಾವ ರೀತಿಯಾಗಿ ಎಎನ್ಎಫ್ ತಂಡದವರು ಬೆನ್ನತ್ತಿದ್ರು, ಯಾವ ರೀತಿಯಾಗಿ ಸಿಕ್ಕಾಕೊಂಡ್ರು ಇವರು, ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತು ಹಾಗಾದ್ರೆ? ಯಾಕೆಂದ್ರೆ 20 ವರ್ಷಗಳಿಂದ ಹುಡುಕಾಟವನ್ನ ಮಾಡುವಂತ ಸಂದರ್ಭದಲ್ಲಿ ತಪ್ಪಿಸ್ಕೊಂಡೇ ಓಡಾಡ್ತಾ ಇದ್ದಂಥವ್ರು ವಿಕ್ರಮ್ ಗೌಡ. ಕೇರಳ, ತಮಿಳುನಾಡು, ಕರ್ನಾಟಕ ಈ ಕಾಡಿನ ಒಳಗಡೆ ಓಡಾಡ್ಕೊಂಡಿದ್ದ. 1-2 ಸಲ ಇನ್ನೇನು ಎನ್ಕೌಂಟರ್ ಆಗಬೇಕು, ಜಸ್ಟ್ ಮಿಸ್ ಆಗಿದ್ದ.
ಈ ಬಾರಿ ತಗ್ಲಾಕೊಂಡಿದ್ದು ಹೇಗೆ ಅಂತ ನೋಡ್ತಾ ಹೋದಾದ್ರೆ ಹೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ತಗ್ಲಾಕೊಂಡ್ರು ಈ ಟೀಮ್ನವರು, ನಂತರ 4 ಹೇಗೆ ಎಸ್ಕೇಪ್ ಆದ್ರು ಅಂತ. ಆಪರೇಷನ್ ನಕ್ಸಲ್ ವಿಕ್ರಮ್ ಗೌಡ ಹೇಗೆ ಕಾರ್ಯಾಚರಣೆ ಆಯಿತು, ಎನ್ಕೌಂಟರ್ ಯಾವ ರೀತಿಯಾಗಿ ಮಾಡಲಾಯಿತು ಅಂತ ಗಮನಿಸೋದಾದ್ರೆ ಸೋಮವಾರ ರಾತ್ರಿ 5 ಮಂದಿ ನಕ್ಸಲರು ಪ್ರತ್ಯಕ್ಷ ಆಗ್ತಾರೆ. ನಿನ್ನೆ ಗ್ರಾಮಕ್ಕೆ ದಿನಸಿ ತರಲಿಕ್ಕೆ ಬಂದಿದ್ದಂಥ 5 ಗುಂಪು ವಿಕ್ರಮ್ ಗೌಡ, ಮುಂಡಗಾರು, ಲತಾ, ಜಯಣ್ಣ, ವನಜಾಕ್ಷಿ, ಸುಂದರಿ, ಟೋಟಲಿ 5 ಇದ್ರು. ಆಗ ANF ನಿಂದ ನಕ್ಸಲರ ಮೇಲೆ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಗೊತ್ತಾಗ್ತಿದ್ದ ಹಾಗೆ ಇವರು ಬಂದಿದ್ದಾರೆ ಅಂತ ಪಕ್ಕ ಇನ್ಫಾರ್ಮೇಶನ್ ಸಿಕ್ತಲ್ಲ, ಗುಂಡಿನ ದಾಳಿ ಮಾಡಿದ್ರು. ANF ಮೇಲೆ ನಕ್ಸಲರಿಂದ ಪ್ರತಿ ದಾಳಿಯನ್ನ ಮಾಡಲಾಗಿದೆ. ಗುಂಡಿನ ಚಕಮಕಿಯಲ್ಲಿ ವಿಕ್ರಮ್ ಗೌಡ ಸಾವನ್ನಪ್ಪಿದ್ದಾನೆ. ಉಳಿದ 4 ನಕ್ಸಲರು ಎಸ್ಕೇಪ್ ಆಗಿರುವಂತದ್ದು. ಕಬ್ಬಿನಾಲೆಯ ಸೀತಂ ಬೈಲ್ ಬಳಿ ಎಸ್ಕೇಪ್ ಆಗಿದ್ದಾರೆ. ಅವರನ್ನು ಕೂಡ ಹುಡುಕುವಂತ ಕೆಲಸ ಆಗ್ತಾ ಇದೆ. ಯಾರ್ಯಾರು ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಟೋಟಲಿ 5 ಇದ್ರು ಆ ಗುಂಪಿನಲ್ಲಿ. ಆಂಟಿ ನಕ್ಸಲ್ ಫೋರ್ಸ್ನವರು ಅಟ್ಯಾಕ್ ಮಾಡ್ತಿದ್ದ ಹಾಗೆ ಅವರು ಕೂಡ ಅಟ್ಯಾಕ್ ಮಾಡ್ಲಿಕ್ಕೆ ಹೋದ್ರು. ವಿಕ್ರಮ್ ಗೌಡ ಈ ಸಂದರ್ಭದಲ್ಲಿ ಎನ್ಕೌಂಟರ್ ಆಗಿದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನ್ ಪಟೇಲ್ 20 ವರ್ಷಗಳಿಂದ ನಿರಂತರವಾಗಿ ANF ಟೀಮ್ನವರು ಹುಡುಕಾಟವನ್ನು ಮಾಡ್ತಾ ಇದ್ರು. ತಮಿಳುನಾಡು, ಕೇರಳ, ಕರ್ನಾಟಕ ಈ 3 ರಾಜ್ಯಕ್ಕೂ ಕೂಡ ಬೇಕಾಗಿದ್ದಂತಹ ಒಬ್ಬ ಮೇನ್ ನಕ್ಸಲ್ ಹತ್ಯೆ ಆಗಿದೆ. ಕಾರ್ಯಾಚರಣೆ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಸರ್ಕಾರ ತೆಗೆದುಕೊಂಡಂತ ನಿಲುವಿನ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಪೃಥ್ವಿರಾಜ್ ಅರ್ನಳ್ಳಿ ಕರ್ನಾಟಕದಲ್ಲಿ ನಕ್ಸಲ್ ಚಳವಳಿ ಎಲ್ಲ ಒಂದು ಕಡೆ ಆವಾಸದ ಅಂಚಿಗೆ ಬಂದಿದೆ ಅಂತಲೇ ಕೂಡ ಹೇಳಲಾಗ್ತಿದೆ. ಕಳೆದ ಕೇರಳದಲ್ಲಿ ಇದೀಗ ನಕ್ಸಲ್ ಕೊಂಬಿಂಗ್ ಕಾರ್ಯಾಚರಣೆಯನ್ನು ತೀವ್ರಗತಿಗೊಳಿಸಿರೋದ್ರಿಂದ ಕಳೆದ 3 ತಿಂಗಳ ಹಿಂದೆ ಕರ್ನಾಟಕದವರಾಗಿರ್ತಕ್ಕಂಥ ವಿಕ್ರಮ್ ಗೌಡ ಮತ್ತು ಮುಂಡಗಾರ ಲತಾ ಟೀಮ್ 2 ಟೀಮ್ಗಳು ಸದಸ್ಯರು ಕರ್ನಾಟಕ ಆಗಮಿಸಿದರು. ಕರ್ನಾಟಕದ ಕರಾವಳಿ ಬೆಟ್ಟಕಾಡುಗಳು ಮತ್ತು ಮಲೆನಾಡು ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಇವರು ಕೊಂಬಿಂಗ್ ಕಾರ್ಯಾಚರಣೆಯನ್ನು ಆರಂಭಿಸಿದರು. ಪ್ರಮುಖವಾಗಿ ಈ ಹಿಂದೆ ಕುದುರೆಮುಖ ಉದ್ಯಾನವನ ರಾಷ್ಟ್ರೀಯ ಉದ್ಯಾನವನ ಹೋರಾಟದಲ್ಲಿ ಭಾಗವಹಿಸಿದರು. ಇದೀಗ ಕೇಂದ್ರ ಸರ್ಕಾರ ಎಲ್ಲೊಂದು ಕಡೆ ಕಸ್ತೂರಿ ರಂಗನ್ ವರದಿಯನ್ನು ಜಾರಿ ಮಾಡಲಿಕ್ಕೆ ಮುಂದಾಗಿದೆ ಎಂಬ ಕಾರಣಕ್ಕಾಗಿ ಅನೇಕ ಮನೆಗಳಲ್ಲಿ ಅವೇರ್ನೆಸ್ ಮಾಡುವ ಕೆಲಸಕ್ಕೆ ಕೂಡ ಮುಂದಾಗಿದ್ದರು. ಇಲ್ಲಿ 2 ತಂಡಗಳಿರ್ತಕ್ಕಂಥ ಮುಂಡಗಾರ ಲತಾ ಟೀಮ್ ಸದ್ಯ ಇದೀಗ ಕೊಪ್ಪದ ಮತ್ತು ಜೈಪುರದ ಆಸುಪಾಸಲ್ಲಿರ್ತಕ್ಕಂಥ ಈಗಾಗಲೇ ANF ಒಂದು ಟೀಮು ಕೊಂಬಿಂಗನ್ನು ಆರಂಭಿಸಿರ್ತಕ್ಕಂಥದ್ದು. ಕಳೆದ 4 ದಿನಗಳ ಹಿಂದೆ ಕೂಡ ಎಬ್ರಿಯ ಪೀತಬೈಲವರ ಒಬ್ಬ ನಿವಾಸದೊಂದಕ್ಕೆ ಬಂದಂಥ ಈ ವಿಕ್ರಮ್ ಗೌಡ ಮತ್ತು ಅವರ ಜೊತೆಗಿದ್ದಂಥ 3 ತಂಡ ಆಹಾರ ಮತ್ತು ಒಂದಷ್ಟು ಹಣವನ್ನು ಕೂಡ ಕೇಳಿದ್ರು ಅಂತ ಹೇಳಲಾಗ್ತದೆ. ಇದರ ಮಾಹಿತಿ ಪಡೆದಂಥ ANF ಪಡೆ ನಿನ್ನೆ ಸುತ್ತುವರಿದು ಅವರನ್ನು ಹೊಡೆದಾಕಿರತಕ್ಕಂಥದ್ದು. ಗುಂಡಿನ ಚಕಮಕಿಯಲ್ಲಿ ವಿಕ್ರಮ್ ಗೌಡ ಮಾತ್ರ ಪೊಲೀಸರೊಂದಿಗೆ ಫೈಟ್ ಮಾಡಿದ್ರು ಅಂತ ಹೇಳಲಾಗ್ತದೆ. ಉಳಿದಂಥ 3 ಕೂಡ ಪರಾರಿಯಾಗಿರ್ತಕ್ಕಂಥದ್ದು. ಸದ್ಯ ನಿನ್ನೆ ಸಂಜೆ ಎನ್ಕೌಂಟರ್ ಆಗಿರ್ತಕ್ಕಂಥದ್ದು ವಿಕ್ರಮ್ ಗೌಡ್ರವರ ಎನ್ಕೌಂಟರ್ ಆಗಿರ್ತಕ್ಕಂಥ. ಉಳಿದ 3 ಪೀತಬೈಲು ಮತ್ತು ಎಬ್ರಿ ಸುತ್ತಮುತ್ತದ ದಟ್ಟಾರಣ್ಯದಲ್ಲಿ ಇದೀಗ ಕೊಂಬಿಂಗನ್ನು ಮುಂದುವರಿಸಿರ್ತಕ್ಕಂಥದ್ದು. ಒಟ್ಟಾರೆ ಸುಮಾರು ANFನ 15ಕ್ಕೂ ಹೆಚ್ಚು ಜನರಿದ್ದ ANF ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ನಿನ್ನೆ ಸಂಜೆ ಸುತ್ತುವರಿದು ವಿಕ್ರಮ್ ಗೌಡರನ್ನು ಹೊಡೆದಾಕಿರ್ತಕ್ಕಂಥದ್ದು. ಸದ್ಯ ಇದೀಗ ಗೃಹ ಸಚಿವರು ಕೂಡ ವಿಕ್ರಮ್ ಗೌಡರು ಒಬ್ಬರನ್ನೇ ಹೊಡೆದಾಕಿರುವ ಸಂಬಂಧಪಟ್ಟ ಹಾಗೆ ಎನ್ಕೌಂಟರ್ ಮಾಡಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ANF ಇದೀಗ ಉಳಿದ 3 ಕೂಡ ಶೋಧವನ್ನು ಮುಂದುವರಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೊಪ್ಪ, ಜೈಪುರ ಮುಂತಾದ ಭಾಗಗಳಲ್ಲಿ ಮುಂಡಗಾರು ಲತಾ ಟೀಮ್ ಅನ್ನು ಕೂಡ ಬೆನ್ನಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಸದ್ಯ ಕಳೆದ 3 ತಿಂಗಳಿಂದ ಕೇರಳದಿಂದ ಆಗಮಿಸಿರ್ತಕ್ಕಂಥ ಈ 2 ತಂಡಗಳದ್ದು ಬೇರೆ ಬೇರೆ ನಾಯಕತ್ವವನ್ನು ವಹಿಸಿರ್ತಕ್ಕಂಥದ್ದು. ಮುಂಡಗಾರ ಲತಾ ತುಂಗಾ ಟೀಮನ್ನು ನೇತೃತ್ವ ವಹಿಸಿದರೆ ಇತ್ತ ವಿಕ್ರಮ್ ಗೌಡ್ರ ತಂಡ 3 ಇರತಕ್ಕಂಥ ತಂಡ ಇರತಕ್ಕಂಥದ್ದು. ನೀವು ಜಾರ್ಖಂಡ್ ಮತ್ತು ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್ ಮುಂತಾದ ಕಡೆ ಈಗಾಗಲೇ ನಕ್ಸಲ್ ಚಳವಳಿ ಅವಸಾನದ ಅಂಚಿಗೆ ತಲುಪಿದೆ ಅಂತಲೇ ಹೇಳಲಾಗ್ತಿದೆ. ಅಲ್ಲಿರ್ತಕ್ಕಂಥ ಹಿರಿಯ ನಾಯಕರುಗಳು ಎಲ್ಲೊಂದು ಕಡೆ ಮಾರ್ಗದರ್ಶನ ಬದಲಾಗಿ ಎಲ್ಲೊಂದು ಕಡೆ ಬೇರೆ ಬೇರೆ ಕಾರಣಗಳಿಗಾಗಿ ಅಲ್ಲೂ ಕೂಡ ಅಲ್ಲಿನ ಸರ್ಕಾರಗಳು ತೀವ್ರ ರೀತಿಯ ಕಾರ್ಯಚಟುವಟಿಕೆಗಳು ಮತ್ತು ಕಾರ್ಯಾಚರಣೆ ಮಾಡಿದ್ರಿಂದ ಸಂಘಟನೆಯ ಅನೇಕ ನಾಯಕರುಗಳು ಕೂಡ ಎಲ್ಲೊಂದು ಕಡೆ ತೆರೆಮೆರೆಗೆ ಸೇರಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಡಿಸ್ಟರ್ಬ್ ಆಗಿದ್ದಂಥ ಈ ಪಡೆ ಒಂದು ಕಡೆ ಕೇರಳದಲ್ಲಿ ಕೂಡ ಕೊಂಬಿಂಗನ್ನು ತೀವ್ರಗತಿ ಮಾಡಿದ್ರಿಂದ ಡಿಸ್ಟರ್ಬ್ ಆಗಿರ್ತಕ್ಕಂಥ ಈ ಪಡೆ ಸದ್ಯ ಅನಿವಾರ್ಯವಾಗಿ ಕರ್ನಾಟಕದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಎಲ್ಲೊಂದು ಕಡೆ ಅನೇಕ ನಿವಾಸಿಗಳಿಗೆ ಭೇಟಿ ಕೊಡುವಂಥದ್ದು, ಕಸ್ತೂರಿ ರಂಗನ್ ವರದಿ ಸಂಬಂಧಪಟ್ಟಾಗೆ ಎಲ್ಲೊಂದು ಕಡೆ ಜಾರಿ ಆಗ್ತಿರೋ ಸಂಬಂಧಪಟ್ಟಾಗೆ ಅವೇರ್ನೆಸ್ ಮಾಡುವಂಥದ್ದು ಸಂಬಂಧಪಟ್ಟಾಗೆ ಕೆಲಸವನ್ನು ಮಾಡ್ತಿದ್ರು. ಆಹಾರವನ್ನು ಹುಡುಕಿಕೊಂಡು ಎಲ್ಲೊಂದು ಕಡೆ ಕಳೆದ ಕೆಲ ದಿನಗಳಿಂದ ಕೆಲವರ ಮನೆಗಳಿಗೆ ಕೂಡ ಭೇಟಿ ಕೊಡ್ತಿದ್ರು. ಪೊಲೀಸರಿಗೆ
ಮಾಹಿತಿದಾರರ ಆಧಾರದ ಮೇಲೆ ಮಾಹಿತಿದಾರ ಸುಳಿವಿನ ಮೇರೆಗೆ ವಿಕ್ರಮರವ್ರನ್ನ ಬೆನ್ನತ್ತಿರ್ತಕ್ಕಂಥದ್ದು. ಕಳೆದ ಕೆಲ ದಿನಗಳಿಂದ ಪೀತಬೈಲು, ಹೆಬ್ರಿ ಸುತ್ತಮುತ್ತ ಅನೇಕ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದರು. ಆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಾಹಿತಿ ಆಧಾರದ ಮೇಲೆ ನಿನ್ನೆ ಪೀತಬೈಲಿನಲ್ಲಿ ಇದ್ದಂಥ ಖಚಿತ ಮಾಹಿತಿ ಮೇರೆಗೆ ಎಎನ್ಎಫ್ನ ಸುಮಾರು 30ಕ್ಕೂ ಹೆಚ್ಚು ಸಿಬ್ಬಂದಿಗಳು ಸುತ್ತುವರಿದ್ರು. ಆ ಸಂದರ್ಭದಲ್ಲಿ ವಿಕ್ರಮ್ ಗೌಡರು ಎದೆಯೊಡ್ಡಿ ಎಎನ್ಎಫ್ ವಿರುದ್ಧ ಗುಂಡಿನ ಚಕಮಕಿಯನ್ನು ಸಂದರ್ಭದಲ್ಲಿ ಎದೆಯೊಡ್ಡಿ ಹೋರಾಟವನ್ನು ಮಾಡಿದೆ ಅಂತ ಹೇಳಲಾಗ್ತದೆ. ಉಳಿದ ಮೂವರುಗಳು ಪರಾರಿಯಾಗಿದ್ದಂಥದ್ದು. ಇದೀಗ ಕೊಂಬಿಂಗನ್ನು ಮುಂದುವರಿಸಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಉಡುಪಿಯಲ್ಲಿ ನಕ್ಸಲ್ ಕೂಂಬಿಂಗ್ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಸ್ಥಳದಿಂದಲೇ ಇನ್ನಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಂಡ್ಬರೋಣ. ಕಬ್ಬಿನಾಲೆ ದಟ್ಟಾರಣ್ಯದಲ್ಲಿ ಕಳೆದ ರಾತ್ರಿ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಎಎನ್ಎಫ್ ಪಡೆ ಹೊಡೆದುಳಿಸಿದೆ. ಹಾಗಾಗಿ ಇವತ್ತು ಎಲ್ಲ ಫೋರ್ಸ್ಗಳು ಆ ಕಾಡಿನತ್ತ ಹೋಗ್ತಾ ಇರುವಂಥದ್ದು. ನಾವೀಗ ಮುಖ್ಯ ರಸ್ತೆಯಿಂದ ಸುಮಾರು 2 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೇವೆ. ನನ್ನ ಮೇಲ್ಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಇದೇ ರಸ್ತೆಯಲ್ಲಿ ಆ ಜಾಗವನ್ನು ತಲುಪಬೇಕಾಗುತ್ತೆ. ಯಾವುದೇ ವಾಹನಗಳು ಹೋಗಲ್ಲ, ಕೇವಲ 4 ವೀಲ್ ಡ್ರೈವ್ ವಾಹನಗಳು ಮಾತ್ರ ಹೋಗುವಂಥದ್ದು. ಹಾಗಾಗಿ ಸದ್ಯ ಪೊಲೀಸರು ಕೂಡ ಆ ಸ್ಥಳಕ್ಕೆ ಭೇಟಿ ನೀಡ್ತಿದ್ದಾರೆ. ಕಳೆದ ಹಲವು ದಿನಗಳಿಂದ ಕಬ್ಬಿನಾಲೆ ಅರಣ್ಯ ಭಾಗದ ಇನ್ನಿತರ ಪ್ರದೇಶಗಳಲ್ಲಿ ಸುಮಾರು 5 ಮಂದಿ ನಕ್ಸಲ್ ತಂಡ ಬೀಡು ಬಿಟ್ಟಿರೋದು ಎಎನ್ಎಫ್ಗೆ ಗಮನಕ್ಕೆ ಬರುತ್ತೆ. ಹಾಗಾಗಿ ಅವರು ಪ್ರತಿದಿನ ಕೂಬಿಂಗ್ ಮಾಡ್ತಾರೆ. ಕಳೆದ ರಾತ್ರಿ ದಿನಸಿ ವಸ್ತುಗಳಿಗಾಗಿ ಅರಣ್ಯದ ತಪ್ಪಲಿನ ಒಂದು ಮನೆಗೆ ಎಎನ್ಎಫ್ ವಿಕ್ರಮ್ ಗೌಡ ತಂಡ ಬರುತ್ತೆ ಎಂಬ ಖಚಿತ ಮಾಹಿತಿಯನ್ನು ಆಧರಿಸಿ ಎಎನ್ಎಫ್ ತಂಡ ಕಾರ್ಯಾಚರಣೆ ಮಾಡಿದೆ. ಈ ವೇಳೆ ಮನೆಗೆ ಬಂದಂಥ ನಕ್ಸಲ್ ತಂಡ ಮತ್ತು ಎಎನ್ಎಫ್ ಪಡೆ ಮುಖಾಮುಖಿಯಾಗಿದೆ, ಗುಂಡಿನ ಚಕಮಕಿ ಆಗಿದೆ. ಈ ಕಾರ್ಯಾಚರಣೆಯಲ್ಲಿ ವಿಕ್ರಮ್ ಗೌಡ ಸ್ಪಾಟ್ ಡೆತ್ ಆಗಿದೆ ಎಂಬ ಮಾಹಿತಿ ಬರ್ತಾ ಇರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. 4 ವೀಲ್ ಡ್ರೈವ್ ವಾಹನಗಳು ಮಾತ್ರ ಈ ರಸ್ತೆಯಲ್ಲಿ ಹೋಗುತ್ತೆ, ಬೇರೆ ಯಾವುದೇ ವಾಹನಗಳು ಹೋಗೋಕ್ಕೆ ಸಾಧ್ಯ ಇಲ್ಲ. ಅಂತಹ ದಟ್ಟ ಅರಣ್ಯದಲ್ಲಿ ಕಳೆದ ರಾತ್ರಿ ಗುಂಡಿನ ಚಕಮಕಿ ಆಗಿದೆ, ಗುಂಡಿನ ಮೊರೆತ ಕೇಳಿಸಿರುವಂಥದ್ದು. ನಕ್ಸಲ್ ಚಟುವಟಿಕೆಗಳು ಪಶ್ಚಿಮ ಘಟ್ಟ ಭಾಗದಲ್ಲಿ ಬಹಳಷ್ಟು ಆಗ್ತಾ ಇದೆ ಅನ್ನೋದು ಕಳೆದ ಹಲವಾರು ತಿಂಗಳಿಂದ ಮಾಹಿತಿಗಳು ಪೊಲೀಸರಿಗೆ ಬರ್ತಾ ಇದೆ. ಅಲ್ಲಲ್ಲಿ ಬಂದೂಕುದಾರಿ ಸುಮಾರು 5-6 ಮಂದಿಯ ತಂಡ ಓಡಾಡ್ತಾ ಇದೆ ಕಾಡಿನಲ್ಲಿ ಎಂಬ ಮಾಹಿತಿ ಕೂಡ ಪೊಲೀಸರಿಗೆ ಬರ್ತಾ ಇದೆ. ಕಳೆದ 1 ವಾರದಿಂದ ನಕ್ಸಲ್ ತಂಡ ಅರಣ್ಯ ಅಂಚಿನ ಮನೆಗಳಿಗೆ ಆಹಾರ ಸಾಮಗ್ರಿಗೆ ಅಥವಾ ದಿನಸಿ ಸಾಮಗ್ರಿಗಳಿಗಾಗಿ ಬರ್ತಾ ಇದೆ ಅನ್ನೋ ಮಾಹಿತಿ ಕೂಡ ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ ಎಎನ್ಎಫ್ ಕಾರ್ಯಾಚರಣೆ ಮಾಡಿರುವಂಥದ್ದು. ಇದೀಗ ಕಬ್ಬಿನಾಲೆ ಅರಣ್ಯ ಭಾಗದಲ್ಲಿ ಕಾರ್ಯಾಚರಣೆ ಮಾಡಿದಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬಂದಂಥ ಮಾಹಿತಿಯ ಪ್ರಕಾರವಾಗಿ ಸುಮಾರು 5 ಮಂದಿಯ ತಂಡದಲ್ಲಿ ವಿಕ್ರಮ್ ಗೌಡ ಸ್ಪಾಟ್ ಎದ್ದಾದರೆ ಬಾಕಿ 4 ಮಂದಿ ತಲೆಮರೆಸಿಕೊಂಡಿದ್ದಾರೆ. ಅವರ ಬಳಿ ಆಯುಧಗಳಿತ್ತು, ಗನ್ಗಳಿತ್ತು ಅನ್ನೋದು ಖಚಿತವಾದ ಸಿಕ್ಕಿರುವಂಥ ಮಾಹಿತಿ. ಹಾಗಾಗಿ ಅವರನ್ನು ಶೋಧ ಕಾರ್ಯ ಮಾಡುವಂಥ ಕೆಲಸಗಳು ಕೂಡ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಹಾಗಾಗಿ ಪಶ್ಚಿಮ ಘಟ್ಟ ತಪ್ಪಲು ಅದು ಕುತ್ಲೂರು, ನಾರಾವಿ, ಬೆಳ್ತಂಗಡಿ ಮುಂತಾದ ಭಾಗ ಮತ್ತು ಪುಷ್ಪಗಿರಿ ಅರಣ್ಯದ ಭಾಗಗಳಲ್ಲಿ ಕೂಡ ಈ ರೀತಿಯ ಕಾರ್ಯಾಚರಣೆ ಎಎನ್ಎಫ್ ಕೂಬಿಂಗ್ ಅನ್ನು ಬಹಳಷ್ಟು ತೀವ್ರಗತಿಯಲ್ಲಿ ಮಾಡ್ತಾ ಇದೆ. ತಲೆಮರೆಸಿಕೊಂಡಂತಹ ನಕ್ಸಲರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಕಬ್ಬಿನಾಲೆಯಿಂದ ಕ್ಯಾಮರಾ ಪರ್ಸನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18. ಕಬ್ಬಿನಾಲೆಯ ದಟ್ಟಾರಣ್ಯಕ್ಕೆ ಎಎನ್ಎಫ್ ತಂಡ ಮತ್ತಷ್ಟು ಸಾಕ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಮಹೇಂದ್ರ ಬುಲೆರೋ ವಾಹನದಲ್ಲಿ ತಂಡೋಪತಂಡವಾಗಿ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯಿಂದ ಮತ್ತು ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಆಫೀಸರ್ಗಳ ತಂಡ ಈಗ ಆ ಘಟನಾ ಸ್ಥಳಕ್ಕೆ ಹೋಗ್ತಾ ಇರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಪ್ರಮುಖ ರಸ್ತೆಯಿಂದ ಸುಮಾರು 8ರಿಂದ 10 ಕಿಲೋಮೀಟರ್ ದೂರದಲ್ಲಿ ಘಟನಾ ಸ್ಥಳ ಇರುವಂಥದ್ದು. ಹಾಗಾಗಿ ಆ ಸ್ಥಳಕ್ಕೆ ಈಗ ಅಧಿಕಾರಿಗಳ ತಂಡ ಹೋಗ್ತಾ ಇರುವಂಥದ್ದು. ಕಳೆದ ರಾತ್ರಿ ಆದಂತಹ ಕಾರ್ಯಾಚರಣೆಯಲ್ಲಿ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಹತನಾಗಿದ್ದ. ಎಎನ್ಎಫ್ ಪಡೆಯ ತೀವ್ರವಾದ ಕಾರ್ಯಾಚರಣೆಗೆ ನಕ್ಸಲೈಟ್ಗಳನ್ನು ಹಿಮ್ಮೆಟ್ಟಿಸಿದ್ರು. ಬಂದಂಥ ಮಾಹಿತಿಯ ಪ್ರಕಾರವಾಗಿ 4 ತಲೆಮರೆಸಿಕೊಂಡಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರ ಶೋಧಕ್ಕಾಗಿ ಕೂಡ ಎಎನ್ಎಫ್ ತಂಡ ಬಹಳಷ್ಟು ಶ್ರಮವನ್ನು ಪಡ್ತಾ ಇದೆ. ಕಳೆದ ಹಲವು ವಾರಗಳಿಂದ ಕಬ್ಬಿನಾಲೆಯ ಅರಣ್ಯ ಪರಿಸರದಲ್ಲಿ ನಕ್ಸಲರ ತಂಡ ಬೀಡು ಬಿಟ್ಟಿರೋ ಬಗ್ಗೆ ಮಾಹಿತಿ ಬಂದಿತ್ತು ಮತ್ತು ಹಲವು ಅರಣ್ಯದ ಅಂಚಿನ ಮನೆಗಳಿಗೆ ಹೋಗಿ ದಿನಸಿ ವಸ್ತುಗಳಿಗೆ ಬೇಡಿಕೆ ಇಟ್ಟಿರೋದು ಕೂಡ ಗಮನಕ್ಕೆ ಬಂದಿತ್ತು. ನಿನ್ನೆ ಬಂದಂತಹ ಖಚಿತ ಮಾಹಿತಿಯ ಪ್ರಕಾರವಾಗಿ ಎಎನ್ಎಫ್ ತಂಡ ಕಾರ್ಯಾಚರಣೆ ಮಾಡಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಕೆಲ ಪಡೆ ವಾಹನದಲ್ಲಿ ಹೋದರೆ ಮತ್ತಷ್ಟು ಪೊಲೀಸರು ಕಾಲ್ನಡಿಗೆಯಲ್ಲಿ ಆ ಘಟನಾ ಸ್ಥಳಕ್ಕೆ ಹೋಗ್ತಾ ಇರುವಂಥದ್ದು. ಬಹಳ ದುರ್ಗಮವಾದ ಬೆಟ್ಟ, ಬಹಳ ಕಠಿಣವಾದ ಸವಾಲು. ಆ ಸವಾಲನ್ನು ಹಿಮ್ಮೆಟ್ಟಿಸಿ ಈಗ ಅಧಿಕಾರಿಗಳ ತಂಡ ಹೋಗ್ತಾ ಇದೆ. ಎಎನ್ಎಫ್ ತಂಡ ಸತತವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಕಳೆದ ರಾತ್ರಿ ಇಡೀ ಕಾರ್ಯಾಚರಣೆ ಮಾಡಿತ್ತು. ತಪ್ಪಿಸಿಕೊಂಡಂಥ 4 ನಕ್ಸಲರ ಶೋಧಕ್ಕಾಗಿ ಈಗ ಅಧಿಕಾರಿಗಳ ತಂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಈಗ ದೃಶ್ಯವನ್ನು ಕಾಣ್ತಾ ಇದ್ದೀರಿ. ಕಳೆದ ರಾತ್ರಿ ಆದಂತಹ ಕಾರ್ಯಾಚರಣೆಯಲ್ಲಿ
ವಿಕ್ರಮ್ ಗೌಡ ಹತನಾಗಿದ್ದ ಆ ಘಟನಾ ಸ್ಥಳಕ್ಕೆ ಈಗ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಬಂದಂಥ ಮಾಹಿತಿಯ ಪ್ರಕಾರವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಮತ್ತಷ್ಟು ಶೋಧ ಕಾರ್ಯವನ್ನು ತೀವ್ರಗೊಳಿಸಲಾಗ್ತಾ ಇದೆ. ಅದು ಕುದುರೆಮುಖದ ಪಶ್ಚಿಮ ಘಟ್ಟದ ತಪ್ಪಲು ಆಗಿರ್ಬೋದು, ಅಥವಾ ಬೆಳ್ತಂಗಡಿ ಭಾಗದ ಅರಣ್ಯ ಭಾಗ, ಸುಬ್ರಹ್ಮಣ್ಯ ಭಾಗದ ಅರಣ್ಯ ಭಾಗ ಮತ್ತು ಕುದುರೆಮುಖಕ್ಕೆ ಹೊಂದಿಕೊಂಡಿರುವಂಥ ಚಿಕ್ಕಮಗಳೂರು ಭಾಗದ ಅರಣ್ಯ ಭಾಗದಲ್ಲಿ ತೀವ್ರವಾದ ಕೂಬಿಂಗ್ ಕಾರ್ಯಾಚರಣೆ ಈಗ ANF ಪಡೆ ಮಾಡ್ತಾ ಇದೆ. ಕಬ್ಬಿನಾಲೆಯಿಂದ ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18.